ಇಲ್ಲಿ ನೋಡು, ನೀನು ಅದಕ್ಕೆ ಬಂದೇ ಬಿಟ್ಲು. ಏ ನಿಶಾ, ಏನಾಯ್ತು? ಅರ್ಲಿ ಮಾರ್ನಿಂಗ್ ಯಾರು ಮಾಡ್ತಾರೆ? ನಾವ್ ಮಾಡ್ಬೋದಲ್ವಾ? ನೈಟಲ್ಲೇ ಎಲ್ಲಾನು ಆಗಲ್ಲ. ನಾವ್ ಸ್ವಲ್ಪ ಸ್ಪೆಷಲ್ ಅಲ್ವಾ? ಏ ಅಷ್ಟೊಂದು ಏನಾಗಿದೆ ನಿನಗೆ? ಹಾಗೆಲ್ಲ ಏನೂ ಆಗಿಲ್ಲ. ಎಷ್ಟೊತ್ತು ನಿನ್ ಜೊತೆ ಇರ್ತೀನೋ ಅಷ್ಟೊತ್ತು ಸಂತೋಷವಾಗಿರ್ಬೇಕು ಅಂತ ಬಯಸ್ತೀನಿ. ಹಾಯ್. ಹಲೋ. ನಮ್ಮೆರಡು ಫ್ಯಾಮಿಲಿನೂ ಡಿಸೈಡ್ ಮಾಡ್ಬಿಟ್ಟಿದೆ. ಸೊ ಈ ಥರ ಸಪ್ರೇಟ್ ಆಗಿ ಮೀಟ್ ಮಾಡೋದೆಲ್ಲ ಯಾಕೆ ನನ್ಗೆ ಅರ್ಥ ಆಗ್ಲಿಲ್ಲ. ನೀವು ಹೇಳಿದ್ನ ನಾನು ಒಪ್ಕೋತೀನಿ. ನಮ್ಮ ಫ್ಯಾಮಿಲಿ ನನಗೆ ಒಳ್ಳೆ ಹುಡುಗಿನೇ ಹುಡುಕಿರ್ತಾರೆ. ನನ್ನ ಮೈಂಡಲ್ಲಿ ಒಂದೆರಡು ಕ್ವಶನ್ಗಳಿವೆ, ಅದನ್ನ ಅವ್ರ ಹತ್ರ ಕೇಳೋಕ್ಕಾಗೋದಿಲ್ಲ ಅಲ್ವಾ? ಓಕೆ, ಎಲ್ಲದನ್ನೂ ಕೇಳ್ತಾ ಇದ್ದೀರಾ ಅಂದ್ಮೇಲೆ ಇದನ್ನು ಕೇಳ್ಬಹುದಲ್ವಾ? ಆದರೆ ಈ ವಿಷಯನ ನನ್ನ ಫ್ಯಾಮಿಲಿ ಹತ್ರ ಕೇಳೋಕ್ಕಾಗಲ್ಲ. ಓಕೆ, ನಿಮ್ ಪ್ರಶ್ನೆ ಏನು ಅಂತ ಕೇಳಿ. ನೀವು ತಪ್ಪಾಗಿ ತಿಳ್ಕೊಬೇಡಿ. ಕೇಳಿ. ಆ್ಯಕ್ಚುಲಿ ನಾನು ವರ್ಜಿನ್. ಅದಕ್ಕೆ ನಾನು ಏನು ಅನ್ಕೊಂಡಿದ್ದೀನಿ ಅಂದರೆ, ನನ್ನ ಮದುವೆ ಆಗೋ ಹುಡುಗಿ ಕೂಡ ವರ್ಜಿನ್ ಆಗೇ ಇರಬೇಕು. ಒಂದು ವೇಳೆ ನಿಮ್ಗೆ ಏನಾದರೂ ಲವ್ ಏನಾದರೂ ಆಗಿದ್ರೆ ಅದನ್ನ ನಂಗೆ ಧಾರಾಳವಾಗಿ ಹೇಳ್ಬೋದು ನೀವು. ನಿಜವಾಗ್ಲೂ ನೀವ್ ವರ್ಜಿನಾ? ಹೌದು. ನೀನು? ನಾನೊಬ್ಬ ವರ್ಜಿನ್ ಹುಡುಗನ್ನ ಹುಡುಕ್ತಾ ಇದ್ದೀನಿ ಅಂದ್ರೆ ನಾನು ವರ್ಜಿನ್ ಅಂತ ಕ್ಲಿಯರ್ ಆಯ್ತಲ್ವಾ? ಓ ರಿಯಲಿ? ಹ್ಮ್. ಓ ದಟ್ಸ್ ಗ್ರೇಟ್. ಹಾಗಿದ್ರೆ ಓಕೆ, ನಿಮ್ಮ ಅಪ್ಪಂಗೆ ಕಾಲ್ ಮಾಡಿ ಮ್ಯಾರೇಜ್ ಡೇಟ್ನ ಫಿಕ್ಸ್ ಮಾಡಕ್ಕೆ ಹೇಳಿ. ಶ್ಯೂರ್. ನಿಶಾ, ನಿಶಾ, ಏನ್ ಯೋಚನೆ ಮಾಡ್ತಿದ್ಯಾ? ಅತ್ಗೆಗೆ ಅವ್ರ ಅಮ್ಮನ ಮನೆ ನೆನಪಾಯ್ತು ಅನ್ಸುತ್ತೆ. ನಿಶಾ, ಇವ್ ನನ್ನ ಮಚ್ಚ ಗೌರವ್. ಹಾಯ್. ಹಾಯ್ ಅತ್ಗೆ, ಕಂಗ್ರಾಟ್ಸ್ ಫಾರ್ ಯುವರ್ ನ್ಯೂ ಲೈಫ್. ಯಾರಿಗಾದ್ರೂ ಈ ತರ ವೈಫ್ ಸಿಕ್ಕಿರೋದು ನೋಡಿದ್ಯಾ? ಗರ್ಲ್ ಫ್ರೆಂಡ್ ಆಗಿ ನೋಡಿದ್ದೀನಿ, ಆದ್ರೆ ವೈಫ್ ಆಗಿ ನೋಡಿಲ್ಲ. ನಿನ್ ಗರ್ಲ್ ಫ್ರೆಂಡ್ ಗುಂಗಿಂದ ಮೊದಲು ಆಚೆ ಬಾ, ಆಮೇಲೆ ಮದ್ವೆ ಮಾಡ್ಕೋ. ನೀನೇ ನೋಡ್ದಲ್ಲ, ನಂಗೆ ಒಳ್ಳೆ ವೈಫ್ ಸಿಕ್ಕಿದ್ದಾಳೆ. ನಿಜ ಕಣೋ, ಒಪ್ಕೊಳ್ಳೇಬೇಕು. ತುಂಬಾ ಒಳ್ಳೆಯವ್ರೆ. ಇನ್ನು ಎಷ್ಟು ಅಂತ ನಾಚಿಕೆ ಮಾಡ್ಕೋತೀಯಾ? ಯಾಕೆ? ನಾವಿದನ್ನ ಸ್ಟಾರ್ಟ್ ಮಾಡಿ 2 ದಿನ ಆಯ್ತು. ಇವಾಗ್ಲೂ ಅದೇ ಯೋಚನೆಯಲ್ಲಿ ನಾಚಿಕೆ ಪಡ್ತಾ ಇದೆಯಾ? ಏನ್ ಮಾಡೋದು, ನಾನು ಈ ಮುಂಚೆ ಇದನ್ನೆಲ್ಲ ಮಾಡೇ ಇರ್ಲಿಲ್ವಲ್ಲ. ಸೊ ಅದಕ್ಕೆ ಸ್ವಲ್ಪ ಹೇಗೋ ಅನ್ನಿಸ್ತಿದೆ. ನನಗೆ ಅರ್ಥ ಆಗ್ತಿದೆ. ನೀನು ವರ್ಜಿನ್ ಅಲ್ವಾ, ನಿಂಗೆ ಸ್ಟಾರ್ಟಿಂಗ್ ಇದನ್ನೆಲ್ಲ ಸಹಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇವತ್ತಿಗೆ ಇಷ್ಟೇ ಸಾಕು. ದಿನ ನಿನಗೆ ನಾನು ಕಷ್ಟ ಕೊಡೋದಕ್ಕೆ ಇಷ್ಟಪಡಲ್ಲ. ಓಕೆ, ಗುಡ್ ನೈಟ್. ತಗೊಳ್ಳಿ ನಿಮ್ ಬ್ಯಾಗ್. ಥ್ಯಾಂಕ್ ಯು. ಸ್ವಲ್ಪ ಕೇಳಿ, ಸಂಜೆ ಬೇಗ ಬನ್ನಿ, ನಾನು ನಿಮ್ಗೆ ವೇಟ್ ಮಾಡ್ತಾ ಇರ್ತೀನಿ. ಹೌದಾ? ನನ್ನ ಮೇಲೆ ನಿಂಗೆ ಅಷ್ಟೊಂದು ಲವ್ ಇದೆಯಾ? ಅಟ್ಯಾಚ್ಮೆಂಟ್ ಅಂತ ಒಂದು ವಿಷಯ ಇದೆ, ಅದು ನಿಮಗೆ ಗೊತ್ತಲ್ವಾ? ಸ್ಟಾಪ್ ನಿಶಾ, ಇದನ್ನ ಮಾಡೋಕ್ಕೆ ನೈಟ್ ಇದೆಯಲ್ವಾ? ಅಷ್ಟಕ್ಕೂ ನನಗೆ ಆಫೀಸ್ಗೆ ಹೋಗೋಕ್ಕೆ ಲೇಟ್ ಆಯಿತು. ಒಂದು ಹಾಫ್ ಆನ್ ಅವರ್ ಕೂಡ ನಿಮಗೆ ಲೇಟಾಗಿ ಹೋಗೋಕ್ಕಾಗಲ್ವಾ? ಇಲ್ಲ, ಅದು ಬಾಸ್ ಏನಾದರೂ ಹೇಳಿಬಿಡ್ತಾರೆ. ಸರಿ, ನಾನು ಹಾಗಾದರೆ ಬರ್ತೀನಿ. ಹಾಂ, ಮತ್ತೆ ಗೌರವ್ ಬರ್ತಾನೆ, ಅವನಿಗೇನೋ ಬೇಕಂತೆ, ಅದನ್ನೇ ಎತ್ತು ಕೊಟ್ಬಿಡು, ಸರಿನಾ? ಓಹ್ ನಿಶಾ, ಅಂದ್ರೆ ನಿಶಾ ಅತ್ಗೆ. ಮತ್ತೆ ಹೇಳು, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಬಾ ಒಳಗಡೆ. ಇದು ನಿಜವಾಗ್ಲೂ ಒಳ್ಳೆ ವಿಷಯನೇ. ನೀನೀಗ ನನ್ನ ಫ್ರೆಂಡ್ ಜೊತೆ ಇದೆಯಾ? ಹೌದು, ಆದ್ರೆ ಇವರೇ ನಿನ್ ಫ್ರೆಂಡು ಅಂತ ನನಗೆ ಗೊತ್ತೇ ಇರಲಿಲ್ಲ. ಆದ್ರೆ ಇವನು ವರ್ಜಿನ್ ಹುಡುಗಿನ ಹುಡುಕ್ತಿದ್ನಲ್ಲ. ನಾನು ಅವನ ಹತ್ರ ವರ್ಜಿನ್ ಅಂತ ಹೇಳ್ಬಿಟ್ಟೆ. ಆದ್ರೆ ಅದು ಓಪನ್ ಆಗಿರತ್ತಲ್ವಾ? ಅಂದ್ರೆ ನೀನ್ ಅರ್ಥ ಮಾಡ್ಕೋಬೇಕು, ನನ್ ಡೇಟು ಮ್ಯಾರೇಜ್ ಡೇಟು ಒಟ್ಟಿಗೆ ಬಂತು. ಎಲ್ರೂ ಹೇಳ್ತಾರಲ್ವಾ, ವರ್ಜಿನ್ ಆದ್ರೂನು ಆಗ ಓಪನ್ ಆಗೇ ಇರತ್ತೆ ಅಂತ. ಮತ್ತೆ ಹೇಳು, ನಿನ್ ನೈಟ್ ಹೇಗೋಗ್ತಿದೆ? ಓಕೆ, ಮದ್ವೆ ಆದ್ಮೇಲೆ 2 ದಿನ ಗ್ಯಾಪ್ ಆಯ್ತು. ಓಹ್, ಆಮೇಲೆ? ಏನೂ ಇಲ್ಲ. ಸರಿ ಬಿಡು, ನೀನ್ ಏನಕ್ ಬಂದಿದ್ಯೋ ಅದನ್ನ ತಗೊಂಡ್ ಹೋಗು. ಇಲ್ಲಿ ಬಂದ್ಮೇಲೆ ನನಗೆ ಬೇರೆ ಏನಾದ್ರೂ ಎತ್ಕೋಬೇಕು ಅನ್ನಿಸ್ತಿದೆ.
ನಿಶಾ, ಬೇಗನೆ ಒಂದು ನಂಗೆ ಸೂಪರ್ ಆಗಿರೋ ಟೀ ಮಾಡ್ಕೊಡ್ತೀಯಾ? ನಿಶಾ, ನಿಶಾ, ಏನಾಯ್ತು ನಿನ್ಗೆ? ನೀನು ಹುಷಾರಾಗಿದ್ಯಾ ತಾನೆ? ಇಲ್ಲ, ನನ್ಗಷ್ಟು ಹುಷಾರಿಲ್ಲ. ಏನಾಯ್ತು? ಮೈಕೈ ಎಲ್ಲ ನೋವ್ತಿದೆ. ಯಾರೋ ನನ್ನನ್ನ ಚೆನ್ನಾಗಿ ಹೊಡೆದಿರೋ ಥರ ಅನ್ಸ್ತಿದೆ. ನನಗೆಲ್ಲ ಅರ್ಥ ಆಯ್ತು. ನಾವು ಮದುವೆ ಮುಗಿದ್ಮೇಲೆ 2-3 ದಿನ ಆದ್ಮೇಲೆ ತಾನೇ ನಾವು ಮಾಡಿದ್ದು. ಅದಕ್ಕೆ ಈ ಥರ ಆಗಿದೆ ಅನ್ಸುತ್ತೆ. ಅದಕ್ಕೆ ನಾನು ನಿನ್ಗೆ ನೆನೆ ಏನೂ ಮಾಡಿಲ್ಲ. ಇಲ್ಲ ಅಂದ್ರೆ ನಿಂಗೆ ಪೇಯ್ನ್ ಜಾಸ್ತಿ ಆಗಿರೋದು. ಸರಿ, ನೀನು ಇವಾಗ ರೆಸ್ಟ್ ಮಾಡು, ನಾನು ಟೀ ಮಾಡ್ಕೊ ಬರ್ತೀನಿ. ಯಾರು ಫೋನಲ್ಲಿ? ಯಾರೂ ಇಲ್ಲ, ಹೀಗೆ ಯಾರೋ. ಸುಮ್ನೆನಾ? ಸುಮ್ನೆ ಅಂದ್ರೆ? ಅದು ಕಂಪ್ನಿಯವ್ರ ಫೋನು. ಯಾವಾಗ್ಲೂ ಫೋನ್ ಮಾಡ್ತಾನೆ ಇರ್ತಾರೆ. ಕ್ರೆಡಿಟ್ ಕಾರ್ಡ್ ತಗೊಳ್ಳಿ, ಅದ್ ತಗೊಳ್ಳಿ, ಇದ್ ತಗೊಳ್ಳಿ ಅಂತ. ನೀನ್ ಕಾಲ್ ಕಟ್ ಮಾಡಿ ಒಳ್ಳೇದೇ ಮಾಡ್ದೆ. ಹೇಗೆ ಇದ್ರು ಇದೆಲ್ಲ ಫ್ರಾಡ್ ಆಗೇ ಇರುತ್ತೆ. ಸಾಕು, ನಿಲ್ಸು ನಿಶಾ. ಯಾಕೆ ನಿಲ್ಲಿಸ್ಬೇಕು? ಅದು ನನಗೆ ಏನ್ ನನಗೆ? ನನಗೆ ನನಗೆ ಸಾಕು ಅನ್ನಿಸ್ತಿದೆ. ಓಕೆ ನಿಶಾ, ನಾನು ಹೊರಡ್ತೀನಿ. ಇರಿ, ಬ್ರೇಕ್ಫಾಸ್ಟ್ ಆಗಿದೆ, ತಿನ್ಕೊಂಡು ಹೋಗಿ. ಇಲ್ಲ, ನನಗೆ ಹಸುವಿಲ್ಲ. ಏನಾಯ್ತು? ಹುಷಾರಾಗೇ ಇದ್ದೀರಾ ಅಲ್ವಾ? ನನಗೇನೂ ಆಗಿಲ್ಲ, ನನಗೆ ಬರೀ ಹಸುವಾಗ್ತಿಲ್ಲ ಅಷ್ಟೇ. ಹಾಗಿದ್ರೆ ನನ್ನ ಹಸುವನ್ನ ನೀಗ್ಸ್ಬಿಟ್ಟು ಹೋಗಿ. ಸಾಕು, ನಿಲ್ಸು ನಿಶಾ. ನೈಟು ಈ ಥರನೇ ಮಾಡಿದ್ರಿ, ಈಗ್ಲೂ ಬೇಡ ಅಂತ ಹೇಳ್ತಿದ್ದೀರಾ? ಅಯ್ಯೋ ನಿಶಾ, ಇದು ಆಫೀಸ್ ಟೈಮ್, ರೊಮ್ಯಾನ್ಸ್ ಮಾಡೋ ಟೈಮ್ ಅಲ್ಲ. ನಾನು ಹೋಗಿ ಬರ್ತೀನಿ. ಹಲೋ ಗೌರವ್. ಹಾ, ಹೇಳು ನಿಶಾ. ನಿನ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕು. ಏನ್ ಹೇಳು? ನಾನ್ ಮ್ಯಾರೇಜ್ ಆದ್ಮೇಲೆ ನಿನ್ನ ಮರ್ತ್ಬಿಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಇವಾಗ ಅನ್ನಿಸ್ತಾ ಇದೆ ನನ್ ಮ್ಯಾರೇಜ್ ಆದ್ಮೇಲೂ ನೀನ್ ಬೇಕು ಅಂತ. ಅದೆಲ್ಲ ಸರಿನೇ. ಈಗೆಲ್ಲ ಮದ್ವೆ ಆಗಿರೋ ಹುಡುಗಿರು ಅವ್ರ ಬಾಯ್ ಫ್ರೆಂಡ್ಸ್ನ ಮರ್ತೋಗ್ತಾರೆ. ನೀನಿವಾಗ ಬರ್ಬಹುದಾ? ಇಲ್ಲ, ಆಗಲ್ಲ, ಖಂಡಿತ ನನ್ನಿಂದ ಆಗಲ್ಲ. ಯಾಕೆ, ಏನಾಯ್ತು? ಅದು ನಾನು ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಮುಂಬೈ ಹೋಗ್ತಿದ್ದೀನಿ. ಸ್ವಲ್ಪ ದಿನದಲ್ಲಿ ರಿಟರ್ನ್ ಆಗ್ತೀನಿ, ಆಗ ಮೀಟ್ ಆಗೋಣ.